Hello friends, welcome to chapter 6 Electromagnetic Induction part 1. So ನಾವು ಇವತ್ತೇನೇನು ಕಲಿಯೋಣ ಅಂದ್ರೆ ಮ್ಯಾಗ್ನೆಟಿಕ್ ಫ್ಲಕ್ಸ್, ಫ್ಯಾರಡೇಸ್ ಎಕ್ಸ್ಪೆರಿಮೆಂಟ್ಸ್, ಫ್ಯಾರಡೇಸ್ ಲಾ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಮತ್ತೆ ಲೆನ್ಸ್ ಲಾ. ಸೊ ಫಸ್ಟ್ ನಾವು ಮ್ಯಾಗ್ನೆಟಿಕ್ ಇಂಡಕ್ಷನ್ ಶುರು ಮಾಡೋಕ್ಕಿಂತ ಮುಂಚೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂದ್ರೆ ಏನಂತ ನಾವು ಇನ್ನೊಂದ್ಸರಿ ನೋಡೋಣ. ಸೊ ಈ ಚಾಪ್ಟರ್ ಅಲ್ಲಿ ಹೇಗೆ ಡಿಫೈನ್ ಮಾಡೋದು. Magnetic flux through any surface is the number of magnetic lines passing normally through that surface. So magnetic flux ಅಂದ್ರೇನು, ಯಾವ ಒಂದು ಸರ್ಫೇಸ್ ನ ನಾರ್ಮಲ್ ಆಗಿ ಅಂದ್ರೆ ಪರ್ಪೆಂಡಿಕ್ಯುಲರ್ ಆಗಿ ಎಷ್ಟು ಲೈನ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಪಾಸ್ ಆಗ್ತಿದೆ ಅನ್ನೋದೇ ಮ್ಯಾಗ್ನೆಟಿಕ್ ಫ್ಲಕ್ಸ್. ಅಂಡ್ ಇಟ್ ಕ್ಯಾನ್ ಆಲ್ಸೋ ಬಿ ಡಿಫೈನ್ಡ್ ಆಸ್ ಪ್ರಾಡಕ್ಟ್ ಆಫ್ ಏರಿಯಾ ಆಫ್ ದ ಸರ್ಫೇಸ್ ಅಂಡ್ ದ ಕಾಂಪೋನೆಂಟ್ ಆಫ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್ ನಾರ್ಮಲ್ ಟು ದ ಸರ್ಫೇಸ್. ಸೊ ಸಪೋಸ್ ನಾವೀಗ ಈ ಸರ್ಫೇಸ್ ds ಸರ್ಫೇಸ್ ನ ಕನ್ಸಿಡರ್ ಮಾಡಿದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಈ ನಾರ್ಮಲ್ ಇಂದ ಥೀಟಾ ಆಂಗಲ್ ಆಗಿ ಡಿವಿಯೇಟ್ ಆಗಿ ಹೋಗ್ತಾ ಇದೆ. ಸೊ ಈ ಟೈಮಲ್ಲಿ ನಾವು ಯಾವ ಫೀಲ್ಡ್ ನ ಕನ್ಸಿಡರ್ ಮಾಡ್ಬೇಕಂದ್ರೆ, ಸೊ ಕಾಂಪೋನೆಂಟ್ ಆಗಿ ಡಿವೈಡ್ ಮಾಡ್ಬೇಕು. ಒಂದು ಪರ್ಪೆಂಡಿಕ್ಯುಲರ್ ಅಲಾಂಗ್ ದಿಸ್, ಇದಕ್ಕೆ ಅಲಾಂಗ್ ದಿಸ್ ನಾರ್ಮಲ್ ಒಂದು, ಮತ್ತೆ ಪರ್ಪೆಂಡಿಕ್ಯುಲರ್ ಟು ದಿಸ್ ನಾರ್ಮಲ್ ಒಂದು. ಸೊ ಬಿ ಕಾಸ್ ಥೀಟಾ ಇಸ್ ದ ಅಲಾಂಗ್ ದಿಸ್ ನಾರ್ಮಲ್. ಸೊ ನಾವು ಈ ಕಾಂಪೋನೆಂಟ್ ನ ಕನ್ಸಿಡರ್ ಮಾಡ್ತೀವಿ. therefore phi is equal to ba cos theta. ಸೊ ಥೀಟಾ 0 ಅಂದ್ರೆ 0 ಇದ್ರೆ ಏನಾಗುತ್ತೆ ಅಂದ್ರೆ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಎಕ್ಸಾಕ್ಟ್ ಪರ್ಪೆಂಡಿಕ್ಯುಲರ್ ಇದೆ ಅಂತ. ಸೊ ಆ ಟೈಮ್ ಅಲ್ಲಿ ಬಿ ಇಂಟು ಎ, ಎಸ್ ಐ ಯೂನಿಟ್ ಇದರದು ವೆಬರ್ ಅಂತ. ನೆಕ್ಸ್ಟ್ ಇದು ಸ್ಕೇಲರ್ ಕ್ವಾಂಟಿಟಿ. ಸೊ ಇದು ಸ್ಕೇಲರ್ ಕ್ವಾಂಟಿಟಿ, ಡೈರೆಕ್ಷನ್. ಅಂಡ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಕ್ರಾಸ್ ಅ ಕಾಯಿಲ್ ಕ್ಯಾನ್ ಬಿ ಚೇಂಜ್ಡ್ ಬೈ. ಸೊ ಮ್ಯಾಗ್ನೆಟಿಕ್ ಫ್ಲಕ್ಸ್ ನ ಹೇಗೆ ಚೇಂಜ್ ಮಾಡೋದು ಅಂದ್ರೆ ಮೂರ್ ತರ. ಒಂದು ಸ್ಟ್ರೆಂತ್, ಮ್ಯಾಗ್ನೆಟಿಕ್ ಫೀಲ್ಡ್ ವ್ಯಾಲ್ಯೂನೇ ಚೇಂಜ್ ಮಾಡೋದು. ಇನ್ನೊಂದು ಏರಿಯಾ ಚೇಂಜ್ ಮಾಡೋದು, ಬಿ ಇಂಟು ಎ. ಇದನ್ನ ಚೇಂಜ್ ಮಾಡಿದ್ರು ಮ್ಯಾಗ್ನೆಟಿಕ್ ಫ್ಲಕ್ಸ್ ಚೇಂಜ್ ಆಗುತ್ತೆ. ಏರಿಯಾ ಚೇಂಜ್ ಮಾಡಿದ್ರು ಕೂಡ ಮ್ಯಾಗ್ನೆಟಿಕ್ ಫ್ಲಕ್ಸ್ ಚೇಂಜ್ ಆಗುತ್ತೆ, ಅಥವಾ ಥೀಟಾ ಚೇಂಜ್ ಮಾಡಿದ್ರು ಕೂಡ ಮ್ಯಾಗ್ನೆಟಿಕ್ ಫ್ಲಕ್ಸ್ ಚೇಂಜ್ ಆಗುತ್ತೆ. ಅಂಡ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಸೋಸಿಯೇಟೆಡ್ ನಾರ್ಮಲ್ ಆಗಷ್ಟೇ ಪರ್ ಯೂನಿಟ್ ಏರಿಯಾ ಇಸ್ ಕಾಲ್ಡ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಡೆನ್ಸಿಟಿ. ಸೊ ಈ ಮ್ಯಾಗ್ನೆಟಿಕ್ ಫ್ಲಕ್ಸ್ ಪರ್ ಏರಿಯಾ, ಎಷ್ಟು ಏರಿಯಾ ಇದೆ ಅಷ್ಟು ಏರಿಯಾ ನಾವು ಡಿವೈಡ್ ಮಾಡಿದ್ರೆ ವಿ ವಿಲ್ ಗೆಟ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಡೆನ್ಸಿಟಿ. ಅಂದ್ರೆ ಇಷ್ಟು ಫ್ಲಕ್ಸ್ ಎಷ್ಟು ಏರಿಯಾದಿಂದ ಪಾಸ್ ಆಗ್ತಿದೆ ಅಂತ, ಆರ್ ಸ್ಟ್ರೆಂತ್ ಆಫ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್ ಆರ್ ಮ್ಯಾಗ್ನೆಟಿಕ್ ಇಂಡಕ್ಷನ್, ದಟ್ ಈಸ್ ಬಿ. ನೆಕ್ಸ್ಟ್ ಫ್ಯಾರಡೇಸ್ ಎಕ್ಸ್ಪೆರಿಮೆಂಟ್. ಸೊ ಫ್ಯಾರಡೆ ಏನ್ ಮಾಡ್ದ, ಈ ಎಕ್ಸ್ಪೆರಿಮೆಂಟ್ ಅಲ್ಲಿ ಫ್ಯಾರಡೆ ಏನ್ ಮಾಡ್ದ, ಒಂದು ಕಾಯಿಲ್ ತಗೊಂಡ, ಕಾಯಿಲ್ ನ ಸುತ್ತ ಒಂದು ಸರ್ಕ್ಯುಲರ್ ಲೂಪ್ ವೈರ್ ನ ಸುತ್ತಬಿಟ್ಟು ಅದಕ್ಕೆ ಗ್ಯಾಲ್ವಾನೋಮೀಟರ್ ಕನೆಕ್ಟ್ ಮಾಡ್ದ. ನೆಕ್ಸ್ಟ್ ಒಂದು ಮ್ಯಾಗ್ನೆಟ್ ನ ತಗೊಂಡ್ಬಿಟ್ಟು ಇದ್ರ ಒಳಗಡೆ ಮೂವ್ ಮಾಡಕ್ ಶುರು ಮಾಡ್ದ. ಸೊ ಈಗ ಫಸ್ಟ್ ಗೆ ಮ್ಯಾಗ್ನೆಟ್ ಹೊರಗಡೆ ಇದೆ, ನಾನು ಒಳಗಡೆ ಮೂವ್ ಮಾಡ್ತೀನಿ. ಆ ಟೈಮಲ್ಲಿ ಏನಾಗುತ್ತೆ, ಸೊ ಹೊರಗಡೆ ಇದ್ದಾಗ ಡಿಫ್ಲೆಕ್ಷನ್ ಇರಲ್ಲ, ಡಿಫ್ಲೆಕ್ಷನ್ 0. ಸೊ ನಾನು ಒಳಗಡೆ ಮೂವ್ ಮಾಡಿದಾಗ ಸಪೋಸ್ ಲೆಫ್ಟ್ ಸೈಡ್ ಡಿಫ್ಲೆಕ್ಟ್ ಆಗುತ್ತೆ ಅಂತ ಅನ್ಕೊಂಡು, ಅದೇ ನಾನು ವಾಪಸ್ ಹೊರಗಡೆ ಮೂವ್ ಮಾಡಿದಾಗ ಇದೇ ಡೈರೆಕ್ಷನ್ ಅಲ್ಲಿ ಇದೇ ಗ್ಯಾಲ್ವಾನೋಮೀಟರ್ ಆಪೋಸಿಟ್ ಸೈಡ್ ಡಿಫ್ಲೆಕ್ಟ್ ಆಯ್ತು. ಏನಾಗಂದ್ರೆ, ಸೊ ಹೊರಗಡೆ ಇದ್ದಾಗ 0 ಇತ್ತು, ಒಳಗಡೆ ತಂದೆ, ಸೊ ಒಳಗಡೆ ತಂದಾಗ ಡಿಫ್ಲೆಕ್ಟ್ ಆಯ್ತು ಮತ್ತೆ 0 ಬಂತು. ನೆಕ್ಸ್ಟ್ ಅದೇ ಹೊರಗಡೆ ತಂದೆ, ಸೊ ಹೊರಗಡೆ ತರಬೇಕಾದ್ರೆ ಆಪೋಸಿಟ್ ಸೈಡ್ ಅಲ್ಲಿ ಡಿಫ್ಲೆಕ್ಟ್ ಆಯ್ತು ಮತ್ತೆ 0 ಆಗೋಯ್ತು. ಸೊ ಇದು ಫಸ್ಟ್ ಎಕ್ಸ್ಪೆರಿಮೆಂಟ್. ಸೊ ದ ಸೇಮ್ ಎಫೆಕ್ಟ್ ಇಸ್ ಅಬ್ಸರ್ವ್ಡ್ ವೆನ್ ಇನ್ಸಿಡೆಂಟ್ ಆಫ್ ಬಾರ್ ಮ್ಯಾಗ್ನೆಟ್. ಸೊ ನೆಕ್ಸ್ಟ್ ಟೈಮ್ ಅಲ್ಲಿ ಏನೋ ಮತ್ತೆ ಇನ್ನೊಂದೇನಂದ್ರೆ ಇದರಲ್ಲಿ ಈ ಏನೋ ಇದು ಬಾರ್ ಮ್ಯಾಗ್ನೆಟ್ ಇದೆ. ಸೊ ಈ ಡಿಫ್ಲೆಕ್ಷನ್ ಎಷ್ಟು ಜೋರ ಆಗುತ್ತೆ ಅನ್ನೋದು, ಈ ಎಷ್ಟು ಆಗುತ್ತೆ ಅಂದ್ರೆ ಜಾಸ್ತಿ ಆಗುತ್ತೋ ಕಡಿಮೆ ಆಗುತ್ತೋ ಅನ್ನೋದು ಈ ಬಾರ್ ಮ್ಯಾಗ್ನೆಟ್ ನ ಸ್ಪೀಡ್ ಮೇಲೆ ಡಿಪೆಂಡ್ ಆಯ್ತು. ಸೊ ಫಸ್ಟ್ ಟೈಮ್ ನಾನು ಒಂದ್ಸರಿ ದಬ್ದೆ, ಸೊ ಸ್ವಲ್ಪ ಡಿಫ್ಲೆಕ್ಟ್ ಆಯ್ತು ಮತ್ತೆ 0 ಆಯ್ತು. ನೆಕ್ಸ್ಟ್ ಟೈಮ್ ಹೊರಗೆ ತರದೆ, ಮತ್ತೆ ಸ್ವಲ್ಪ ಡಿಫ್ಲೆಕ್ಟ್ ಆಯ್ತು ಮತ್ತೆ 0 ಆಯ್ತು. ನೆಕ್ಸ್ಟ್ ಟೈಮ್ ನಾನು ಒಳಗಾಕೋದು ಜೋರ, ಹೊರಗಾಕೋದು ಮಾಡಿದಾಗ ಸೊ ಇಟ್ ಸ್ಟಾರ್ಟೆಡ್ ಡಿಫ್ಲೆಕ್ಟಿಂಗ್ ಅ ಲಾರ್ಜ್. ಸೊ ಜಾಸ್ತಿ ಡಿಫ್ಲೆಕ್ಟ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ಸೊ ನಾವು ಇದೇ ಬಾರ್ ಮ್ಯಾಗ್ನೆಟ್ ನ ನೆಕ್ಸ್ಟ್ ಕೇಸ್ ಅಲ್ಲಿ ಏನ್ ಮಾಡ್ತೀವಿ, ಇನ್ನೊಂದು ಸಾಲಿನಾಯ್ಡ್ ಅಥವಾ ಇನ್ನೊಂದು ಕಾಯಿಲ್ಗೆ ನಾವು ಎಕ್ಸ್ಟರ್ನಲ್ ಸಪ್ಲೈ ಕೊಟ್ಟಾಗ, ಸೊ ಈ ಒಂದು ಏನೋ ಸಾಲಿನಾಯ್ಡ್ ಕೂಡ, ಈ ಒಂದು ಕಾಯಿಲ್ ಕೂಡ ಮ್ಯಾಗ್ನೆಟ್ ಆಗಿ ಆಕ್ಟ್ ಆಗಕ್ಕೆ ಶುರು ಆಯ್ತು. ಸೊ ದಿಸ್ ಇಸ್ ನಾವು ಎಲೆಕ್ಟ್ರೋಮ್ಯಾಗ್ನೆಟ್. ಸೊ ನಾವು ಇದೇ ತರ ಈ ಕಾಯಿಲ್ ನ ಹತ್ರ ತಂದಾಗ ಮತ್ತೆ ವಾಪಸ್ ತಗೊಂಡು ಹೋದಾಗ ನಾವು ಡಿಫ್ಲೆಕ್ಷನ್ ನ ಗಮನಿಸಿದ್ವಿ. ಸೊ ಡಿಫ್ಲೆಕ್ಷನ್ ನ ಬರ್ತಾ ಇದೆ ಅಂದ್ರೆ ಏನರ್ಥ, ಈ ಒಂದು ಕಾಯಿಲ್ ಇಂದ ಕರೆಂಟ್ ಪಾಸ್ ಆಗಿದೆ ಅಂತ. ಸೊ ಕರೆಂಟ್ ಪಾಸ್ ಆಗಿ ಗ್ಯಾಲ್ವಾನೋಮೀಟರ್ ಹೋದಾಗ, ಈ ಕರೆಂಟ್ ಪಾಸ್ ಆಗಿ ಗ್ಯಾಲ್ವಾನೋಮೀಟರ್ ಹೋದಾಗ ಸೊ ಗ್ಯಾಲ್ವಾನೋಮೀಟರ್ ಡಿಫ್ಲೆಕ್ಷನ್ ತೋರಿಸ್ತಾ ಇದೆ. ಇದರ ಅರ್ಥ ಏನು, ಡ್ಯೂ ಟು ದಿಸ್ ಮೋಷನ್ ಆಫ್ ಮ್ಯಾಗ್ನೆಟ್. ಸೊ ಈ ಮೋಷನ್, ಮ್ಯಾಗ್ನೆಟ್ ನ ಮೋಷನ್ ಒಳಗೆ ಹೊರ ತೆಗೆಯೋದ್ರಿಂದ ಕರೆಂಟ್ ಇಂಡ್ಯೂಸ್ ಆಗ್ತಾ ಇದೆ. ಈ ಒಂದು ಲೂಪ್ ಅಲ್ಲಿ, ಈ ಒಂದು ಕಾಯಿಲ್ ಅಲ್ಲಿ ಕರೆಂಟ್ ಪ್ರೊಡ್ಯೂಸ್ ಆಗ್ತಾ ಇದೆ ಅಂತ ಒಂದು ಅರ್ಥ. ಸೊ ನೆಕ್ಸ್ಟ್ ಕೇಸ್, ಥರ್ಡ್ ಕೇಸ್ ಅಲ್ಲಿ from about two experiments it is conducted by Faraday that relative motion between the magnet and the coil resulted in generation of current in primary coil. So ಮ್ಯಾಗ್ನೆಟ್ ಅಥವಾ ಕಾಯಿಲ್, ನಾವು ಈ ಕೇಸಲ್ಲಿ ಹೀಗೂ ಮಾಡಬಹುದು. ಮ್ಯಾಗ್ನೆಟ್ ನ ಸ್ಟೇಷನರಿ ಇಲ್ಲೇ ಇಟ್ಬಿಡೋಣ, ಈ ಕಾಯಿಲ್ ನೇ ಮ್ಯಾಗ್ನೆಟ್ ಇಂದ ಮೂವ್ ಮಾಡೋಣ, ಆ ಟೈಮಲ್ಲೂ ಕೂಡ ಡಿಫ್ಲೆಕ್ಷನ್ ನಮಗೆ ಕಾಣೋಕ್ ಸಿಕ್ತು.
ಸೊ ರಿಲೇಟಿವ್ ಮೋಷನ್ ಬಿಟ್ವೀನ್ ಕಾಯಿಲ್ ಅಂಡ್ ದಿ ಮ್ಯಾಗ್ನೆಟ್, ಆ ಟೈಮಲ್ಲಿ ರಿಲೇಟಿವ್ ಮೋಷನ್ ಇದಾಗ ಕಾಯಿಲ್ ಮತ್ತೆ ಮ್ಯಾಗ್ನೆಟ್ ನಡುವೆ ಏನು ಪ್ರೈಮರಿ ಕಾಯಿಲ್ ಅಂದ್ರೆ ಇದು ಪ್ರೈಮರಿ ಕಾಯಿಲ್. ಸೊ ದಿಸ್ ಇಸ್ ಪ್ರೈಮರಿ ಕಾಯಿಲ್, ದಿಸ್ ಇಸ್ ಪ್ರೈಮರಿ ಕಾಯಿಲ್. ಯಾವ್ದಕ್ಕೆ ಏನು ಗ್ಯಾಲ್ವನೋಮೀಟರ್ ಕನೆಕ್ಟ್ ಆಗಿರುತ್ತೋ ದಟ್ ಈಸ್ ಪ್ರೈಮರಿ ಕಾಯಿಲ್. ಸೊ ಆ ಕಾಯಿಲ್ ಅಲ್ಲಿ ಒಂದು ಎಲೆಕ್ಟ್ರಿಕ್ ಕರೆಂಟ್ ಪ್ರೊಡ್ಯೂಸ್ ಆಯ್ತು. ಸೊ ಇದೊಂದು ಎಕ್ಸ್ಪೆರಿಮೆಂಟ್ ಅವ್ನು ಕನ್ಕ್ಲೂಡ್ ಮಾಡ್ದ ಲಾಸ್ಟ್ಗೆ ಈ ತರ ಆಗ್ತಾ ಇದೆ ಅಂತ. ಬಟ್ ದಿ ಅನದರ್ ಎಕ್ಸ್ಪೆರಿಮೆಂಟ್ ಕಂಡಕ್ಟೆಡ್ ಬೈ ಫ್ಯಾರಡೆ ಪ್ರೂವ್ ದಟ್ relative motion between the coils was not really necessary for the current in the primary to be generated. ಸೊ ಇನ್ನೊಂದು ಎಕ್ಸ್ಪೆರಿಮೆಂಟಲ್, ಈ ಎಕ್ಸ್ಪೆರಿಮೆಂಟಲ್ ಅವನೇನ್ ಕನ್ಕ್ಲೂಡ್ ಮಾಡ್ದ ಅಂದ್ರೆ, ಸೊ ರಿಲೇಟಿವ್ ಮೋಷನ್ ಇರ್ಲೇಬೇಕಂತ ಏನಿಲ್ಲ, ಬಟ್ ಅಂದ್ರೂ ಕೂಡ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗತ್ತೆ ಅಂತ ಒಂದು ಕನ್ಕ್ಲೂಷನ್ ತಗೊಂಬಂದ. ಸೊ ಹೇಗ್ ಮಾಡ್ದ ಎಕ್ಸ್ಪೆರಿಮೆಂಟ್ ಅಂದ್ರೆ, ಎರಡು ಕಾಯಿಲ್ ತಗೊಂಡ, ಎರಡು ಕಾಯಿಲ್ ನ ಜಾಯಿನ್ ಮಾಡ್ದ. ಸೊ ಒಂದ್ ಕಾಯಿಲ್ಗೆ ಸಪ್ಲೈ ಕೊಟ್ಟ, ಅಂದ್ರೆ ಇದು ಮ್ಯಾಗ್ನೆಟ್ ಆಗಿ ಆಕ್ಟ್ ಮಾಡ್ಲಿಕ್ಕೆ. ಮತ್ತೆ ಒಂದು ಪ್ರೆಸ್ ಕೀ, ಇದು ಕೀ ಒತ್ತಿದ್ರೆ ಇದು ಕರೆಂಟ್ ಪಾಸ್ ಆಗುತ್ತೆ, ಮತ್ತೆ ಕೀ ತೆಗೆದ್ರೆ ಕರೆಂಟ್ ನಿಲ್ಲುತ್ತೆ. ಸೊ ಅದಕ್ಕೆ ನೆಕ್ಸ್ಟ್ ಸೇಮ್ ಸೆಟಪ್, ಗ್ಯಾಲ್ವನೋಮೀಟರ್ ಮತ್ತೆ ಇನ್ನೊಂದು ಕಾಯಿಲ್. ಏನ್ ಮಾಡ್ತಾನೆ ನೆಕ್ಸ್ಟ್, ಕೀನ ಪ್ರೆಸ್ ಮಾಡಿದಾಗ ನಮ್ಗೆ ಗ್ಯಾಲ್ವನೋಮೀಟರ್ ಅಲ್ಲಿ ಡಿಫ್ಲೆಕ್ಷನ್ ಬಂತು. ಬಟ್ ಈ ಟೈಮ್ ಡಿಫ್ಲೆಕ್ಷನ್ ಕಂಟಿನ್ಯೂಸ್ ಇರಲಿಲ್ಲ. ಕೀ ಒತ್ತಿದ್ಮೇಲೆ ಡಿಫ್ಲೆಕ್ಷನ್ ಬಂತು, ನೆಕ್ಸ್ಟ್ ಮತ್ತೆ ವಾಪಸ್ 0 ಬಂತು. ಸೊ ಆಲ್ಸೋ ದ ಡಿಫ್ಲೆಕ್ಷನ್ ಆಫ್ ದ ಪಾಯಿಂಟರ್ ವಾಸ್ ಟೆಂಪರರಿ. ಸೊ ಟೆಂಪರರಿ ಡಿಫ್ಲೆಕ್ಷನ್, ಕಾಯಿಲ್ ಡಿಫ್ಲೆಕ್ಷನ್ ಏನೋ ತೋರಿಸ್ತು, ಬಟ್ ಟೆಂಪರರಿ ಆಯಿತು. ಇಫ್ ಪ್ರೆಸ್ಡ್ ಕಂಟಿನ್ಯೂಸ್ಲಿ ದ ಪಾಯಿಂಟರ್ ಶೋಡ್ ನೋ ಡಿಫ್ಲೆಕ್ಷನ್, ಅಂಡ್ ವೆನ್ ದ ಕೀ ವಾಸ್ ರಿಲೀಸ್ ದ ಡಿಫ್ಲೆಕ್ಷನ್ ಆಕರ್ಡ್ ಇನ್ ಆಪೋಸಿಟ್ ಡೈರೆಕ್ಷನ್. ಸೊ ನಾವು ಸ್ವಿಚ್ ಆನ್ ಮಾಡಿದಾಗ ಡಿಫ್ಲೆಕ್ಷನ್ ಬಂತು, ಬಟ್ ಹಂಗೇನಿಲ್ಲಲ್ಲ, ಡಿಫ್ಲೆಕ್ಷನ್ ವಾಪಸ್ 0 ಬಂತು. ಅದೇ ನೆಕ್ಸ್ಟ್ ಕೀನ ಪ್ರೆಸ್ ಆಫ್ ಮಾಡಿದಾಗ, ಇನ್ನೊಂದ್ಸರಿ ಪ್ರೆಸ್ ಮಾಡಿದಾಗ ಅಂದ್ರೆ ಆಫ್ ಮಾಡಿದಾಗ ಡಿಫ್ಲೆಕ್ಷನ್ ಆಪೋಸಿಟ್ ಸೈಡ್ ಅಲ್ಲಿ ಬಂತು, ಮತ್ತೆ 0 ಆಗೋಯ್ತು. ಸೊ ಅವನ ಏನ್ ಮಾಡ್ದ ಫ್ಯಾರಡೆ, ಈ ಎಲ್ಲಾ 3 ಎಕ್ಸ್ಪೆರಿಮೆಂಟ್ ನ ತಗೊಂಡ್ಬಿಟ್ಟು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ನ ಡಿಫೈನ್ ಮಾಡ್ದ. ಹೇಗೆ, ವೆನ್ ಅವರ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಸೋಸಿಯೇಟೆಡ್ ವಿತ್ ದ ಕಾಯಿಲ್ ಚೇಂಜಸ್ ಅಂಡ್ ಇಂಡ್ಯೂಸ್ಡ್ EMF ಇಸ್ ಪ್ರೊಡ್ಯೂಸ್ಡ್ ಇನ್ ಇಟ್, ದಿಸ್ ಇಸ್ ಕಾಲ್ಡ್ ಆಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಏನಂದ್ರೆ, ಯಾವಾಗ ಒಂದು ಕಾಯಿಲ್ ಜೊತೆ ಇರ್ತಕ್ಕಂಥ ಫ್ಲಕ್ಸ್, ಕಾಯಿಲ್ ಜೊತೆ ಅಸೋಸಿಯೇಟ್ ಆಗಿರ್ತಕ್ಕಂಥ ಫ್ಲಕ್ಸ್ ಚೇಂಜ್ ಆಗುತ್ತೋ ಆ ಟೈಮ್ ಅಲ್ಲಿ ಆ ಕಾಯಿಲ್ ಅಲ್ಲಿ ಒಂದು ಇಂಡ್ಯೂಸ್ಡ್ EMF ಅಂದ್ರೆ EMF ಉತ್ಪತ್ತಿ ಆಗುತ್ತೆ. ಸೊ ವೋಲ್ಟೇಜ್ ಉತ್ಪತ್ತಿ ಆಗುತ್ತೆ ಅಂತ ಅವನು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂತ ಹೆಸರು ಕೊಟ್ಟ. ಸೊ ಅದರ ಲಾ ಏನ್ ಹೇಳುತ್ತೆ ಅಂದ್ರೆ, ಫ್ಯಾರಡೇಸ್ ಲಾ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂದ್ರೆ, ಮ್ಯಾಗ್ನಿಟ್ಯೂಡ್ ಆಫ್ ಇಂಡ್ಯೂಸ್ಡ್ EMF ಜನರೇಟೆಡ್ ಇನ್ ಅ ಕಾಯಿಲ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ರೇಟ್ ಆಫ್ ಚೇಂಜ್ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸ್. ಅಂದ್ರೆ ಈ ಎಷ್ಟು EMF ಜನರೇಟ್ ಆಗುತ್ತೋ ದಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ರೇಟ್ ಆಫ್ ಚೇಂಜ್ ಆಫ್ ಫ್ಲಕ್ಸ್. ಸೊ ಫ್ಲಕ್ಸ್ ವಿತ್ ಟೈಮ್ ಜೊತೆ ಹೇಗೆ ಚೇಂಜ್ ಆಗ್ತದೆ ಅದ್ರ ಮೇಲೆ ಈ EMF ಡಿಪೆಂಡ್ ಆಗಿರುತ್ತೆ ಅಂತ. ಸೊ ಇಲ್ಲಿ ನೋಡಿ, ಮ್ಯಾಗ್ನೆಟ್ ಇದೆ. ಸೊ ಮ್ಯಾಗ್ನೆಟ್ ಸುತ್ತ ಏನಿದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇದೆ. ಸೊ ಈ ಏರಿಯಾ ಇಂದ ಎಷ್ಟು ಫೀಲ್ಡ್ ಲೈನ್ಸ್ ಈ ಏರಿಯಾನ ಕಟ್ ಮಾಡ್ತಾ ಇದೆ, ಸೊ ದಟ್ ಈಸ್ ಕಾಲ್ಡ್ ಆಸ್ ಫ್ಲಕ್ಸ್. ದರ್ ಈಸ್ ರೇಟ್ ಆಫ್ ಚೇಂಜ್ ಆಫ್ ಫ್ಲಕ್ಸ್. ನೋಡಿ, ಒಳಗಡೆ ತಂದಾಗ ಏನಾಯ್ತು, ಮುಂಚೆ ಇಲ್ಲಿ 0 ಇತ್ತು ಫ್ಲಕ್ಸ್, ನಾವು ಒಳಗೆ ತಂದಾಗ ದೆನ್ ದೆರ್ ಈಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಸೈಡ್ ಇಟ್, ಆ ಟೈಮಲ್ಲಿ ಕರೆಂಟ್ ಬಂತು. ನೆಕ್ಸ್ಟ್ ಹೊರಗೆ ತಂದಾಗ ಆ ಟೈಮಲ್ಲಿ ಕರೆಂಟ್ ಇಲ್ಲ. ಸೊ ದೆರ್ ಇಸ್ ಚೇಂಜ್ ಆಫ್ ಫ್ಲಕ್ಸ್. ಎಲ್ಲಿ ತನಕ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಲ್ಲಿ ಚೇಂಜ್ ಇರುತ್ತೋ ಸೊ ಅವಾಗ EMF ಉತ್ಪತ್ತಿ ಆಗುತ್ತೆ. ಮತ್ತೆ ಇನ್ನೊಂದು, ಏನಕ್ಕೆ ನಿಂತ್ಕೊಂತ ಒಳಗೆ ತಳ್ಳಿದ್ಮೇಲೆ ಅಂತ. ಸೊ ನಾನು ಈಗ ಫಸ್ಟ್ 0 ಇತ್ತು, ನಾನು ಒಳಗೆ ತಳ್ಳಿದಾಗ ಏನಾಯ್ತು, ಫ್ಲಕ್ಸ್ ಜಾಸ್ತಿ ಆಯ್ತು. ಸೊ ದೆರ್ ಇಸ್ ಡಿಫ್ಲೆಕ್ಷನ್, ಅಂದ್ರೆ ಫ್ಲಕ್ಸ್ ಚೇಂಜ್ ಆಯ್ತು. ಸೊ ದೆರ್ ಇಸ್ ಡಿಫ್ಲೆಕ್ಷನ್. ನಾನು ಅದನ್ನೇ ಒಳಗಡೆನೆ ಇಟ್ಟೆ ನೆಕ್ಸ್ಟ್ ಟೈಮ್, ಆ ಟೈಮಲ್ಲಿ ಮತ್ತೆ 0 ಬಂತು. ಏನಕ್ಕೆ, ಯಾಕಂದ್ರೆ ಏನು ಫ್ಲಕ್ಸ್ ಚೇಂಜ್ ಆಗಿಲ್ಲ. ಮುಂಚೆ ಎಷ್ಟಿತ್ತೋ ಒಳಗಡೆ ಮ್ಯಾಗ್ನೆಟ್ ಇದ್ದಾಗ ಎಷ್ಟಿತ್ತೋ ಈಗಲೂ ಕೂಡ ಅಷ್ಟೇ ಇದೆ, ಯಾಕಂದ್ರೆ ಮ್ಯಾಗ್ನೆಟ್ ಅಲ್ಲೇ ಇದೆ, ಏನು ಮೂವ್ ಆಗ್ತಾ ಇಲ್ಲ. ಸೊ ಮತ್ತೆ ವಾಪಸ್ 0 ಬಂತು. ಅದೇ ಹೊರಗೆ ತೆಗೆದಾಗ ಏನಾಯ್ತು, ಫ್ಲಕ್ಸ್ ಕಡಿಮೆ ಆಯ್ತು, ಏನಕ್ಕಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಎಲ್ಲ ಹೊರಗಡೆ ಬಂತು. ಸೊ ಈ ಟೈಮಲ್ಲಿ ಏನಾಯ್ತು, ಮತ್ತೆ ದೆರ್ ಇಸ್ ಚೇಂಜ್ ಇನ್ ಫ್ಲಕ್ಸ್. ಸೊ ಫ್ಲಕ್ಸ್ ಚೇಂಜ್ ಆಯ್ತು, ದೇರ್ಫೋರ್ ಮತ್ತೆ ಡಿಫ್ಲೆಕ್ಷನ್ ಬಂತು. ಯಾವ ಸೈಡ್ ಅಲ್ಲಿ, ಆಪೋಸಿಟ್ ಸೈಡ್ ಅಲ್ಲಿ. ಮತ್ತೆ ಏನಾಯ್ತು, ಕಡಿಮೆ ಆಗಿದ್ದು 0 ಆಯ್ತು. ಸೊ 0 ಆಗೇ ಉಳಿತು, ಯಾಕಂದ್ರೆ ಮ್ಯಾಗ್ನೆಟ್ ಹೊರಗಡೆ ಇದೆ. ದೇರ್ಫೋರ್ ದೇರ್ ಇಸ್ ನೋ ಚೇಂಜ್ ಇನ್ ಫ್ಲಕ್ಸ್ ಅಗೇನ್. ಸೊ ಫ್ಲಕ್ಸ್ ಏನು ಚೇಂಜ್ ಆಗಿಲ್ಲ. ಈ ಟೈಮಲ್ಲಿ ಮತ್ತೆ ಗ್ಯಾಲ್ವನೋಮೀಟರ್ ಡಿಫ್ಲೆಕ್ಷನ್ ಇಸ್ 0. ಅಂಡ್ ಫಾರ್ n ನಂಬರ್ ಆಫ್ ಟರ್ನ್ಸ್ ಇಟ್ ಇಸ್ n into d∅dt. ಈ ಮೈನಸ್ ಸೈನ್ ಏನಕ್ಕಂದ್ರೆ, ನಾನು ನೆಕ್ಸ್ಟ್ ಹೇಳ್ತೀನಿ ಸೈನ್ ಏನಕ್ಕೆ ಹಾಕ್ತೀನಿ ಅಂತ. ಇನ್ ಆರ್ಡರ್ ಟು ಇಂಡ್ಯೂಸ್ EMF, ಸೊ EMF ನ ನಾವು ಪ್ರೊಡ್ಯೂಸ್ ಮಾಡ್ಬೇಕಂದ್ರೆ ದೆನ್ ಮ್ಯಾಗ್ನೆಟಿಕ್ ಫೀಲ್ಡ್ ಶುಡ್ ಚೇಂಜ್. ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ B ವ್ಯಾಲ್ಯೂ ಚೇಂಜ್ ಆಗಬೇಕು, ಅಥವಾ ಆ ಕಾಯಿಲ್ ನ ಯಾವ ಸರ್ಫೇಸ್ ಅಲ್ಲಿ, ಯಾವ ಸರ್ಕ್ಯೂಟ್ ಅಲ್ಲಿ ನಾವು EMF ಪ್ರೊಡ್ಯೂಸ್ ಮಾಡ್ಬೇಕಂತಿದೀವೋ ಆ ಕಾಯಿಲ್ ಅಲ್ಲಿ ಏರಿಯಾ ಚೇಂಜ್ ಆಗ್ಬೇಕು, ಅಥವಾ ಥೀಟಾ ಚೇಂಜ್ ಆಗ್ಬೇಕು. ಥೀಟಾ ಏನಕ್ಕೆ ಚೇಂಜ್ ಆಗಬೇಕು, ಫೈ ಇಸ್ BA cos ಥೀಟಾ, ಅದಕ್ಕೆ ಥೀಟಾ ಆದ್ರೂ ಚೇಂಜ್ ಆಗಬೇಕು. ನೆಕ್ಸ್ಟ್ ಇದ್ರ ಮೇಲೆ ನಾವು ಒಂದು ಪ್ರಾಬ್ಲಮ್ ಮಾಡೋದಾದ್ರೆ, a square loop of a side 10 cm. So 10 cm ಒಂದು ಸ್ಕ್ವೇರ್ ಲೂಪ್, ರೆಸಿಸ್ಟೆನ್ಸ್ 0.5 ohms is placed vertically
ಇನ್ ಈಸ್ಟ್ ವೆಸ್ಟ್ ಪ್ಲೇನ್. ಸೊ ಇದು ಈಸ್ಟ್, ಇದು ವೆಸ್ಟ್. ಸೊ ಇದರಲ್ಲಿ ಪರ್ಪೆಂಡಿಕ್ಯುಲರ್ ಆಗಿ ಇಟ್ಟಿದೆ. ನಾರ್ಮಲ್ ಪರ್ಪೆಂಡಿಕ್ಯುಲರ್ ಇದೆ ಈ ಈಸ್ಟ್ ವೆಸ್ಟ್ ಪ್ಲಾನಿಗೆ. ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಆಫ್ 0.10 ಟೆಸ್ಲಾ ಈ ಸೆಟ್ ಅಪ್ ಅಕ್ರಾಸ್ ದ ಪ್ಲೇನ್ ಇನ್ ನಾರ್ತ್ ಈಸ್ಟ್ ಡೈರೆಕ್ಷನ್. ಸೊ ನಾರ್ತ್ ಇಂದ ಈಸ್ಟ್ ಕಡೆಗೆ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಪಾಸ್ ಆಗ್ತಾ ಇದೆ, ದಟ್ ಈಸ್ 0.1 ಟೆಸ್ಲಾ. ದಿ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಡಿಕ್ರೀಸ್ಡ್ ಟು 0 in 0.07 ಸೆಕೆಂಡ್. ಸೊ ಈಗ ಪಾಸ್ ಆಗ್ತಾ ಇರೋದಂತ ಮ್ಯಾಗ್ನೆಟಿಕ್ ಫೀಲ್ಡ್ 0 ಬರುತ್ತೆ ಯಾವಾಗ, ಈ ಎಷ್ಟು ಟೈಮ್ ಅಲ್ಲಿ 0.7 ಸೆಕೆಂಡ್ಸ್ ಅಲ್ಲಿ ಈ ಮ್ಯಾಗ್ನೆಟಿಕ್ ಫೀಲ್ಡ್ 0 ಆಗುತ್ತೆ. ದೆನ್ ಡಿಟರ್ಮೈನ್ ದ ಮ್ಯಾಗ್ನಿಟ್ಯೂಡ್ಸ್ ಆಫ್ EMF ಪ್ರೊಡ್ಯೂಸ್ಡ್ ಅಂಡ್ ಕರೆಂಟ್ ಡ್ಯೂರಿಂಗ್ ದಿಸ್ ಟೈಮ್ ಇಂಟರ್ವಲ್. ಸೊ ಈ ಟೈಮ್ ಅಲ್ಲಿ ಎಷ್ಟು EMF ಪ್ರೊಡ್ಯೂಸ್ ಆಯ್ತು, ಏನಕ್ಕೆ EMF ಪ್ರೊಡ್ಯೂಸ್ ಆಗುತ್ತೆ, ದರ್ ಇಸ್ ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್. ಏನಕ್ಕಂದ್ರೆ ಮುಂಚೆ ಎಷ್ಟು 0.1 ಟೆಸ್ಲಾ ಇತ್ತು, ಬಟ್ ಈ ಟೈಮ್ ಏನಾಯ್ತು 0 ಆಯ್ತು. therefore there is change in magnetic field, thus change in magnetic flux. therefore initially magnetic flux ಎಷ್ಟಿತ್ತು, phi is equal to ba cos theta. so b ಎಷ್ಟಿತ್ತು, that is 0.1 tesla. area ಅಂದ್ರೆ L square, L ಎಷ್ಟು 10 centimeter whole square divided by cos theta. so angle 45 degree. ಏನಕ್ಕಂದ್ರೆ ನಾರ್ತ್ ಇಂದ ಈಸ್ಟ್ ಕಡೆಗೆ ಬರ್ತಾ ಇದೆ, ಈ ಡೈರೆಕ್ಷನ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. ಬಟ್ ಈ ನಾರ್ಮಲ್ ಹೇಗಿದೆ, ಸರ್ಫೇಸ್ ನಾರ್ಮಲ್ ಎಕ್ಸಾಕ್ಟ್ಲಿ ಟುವರ್ಡ್ಸ್ ವೆಸ್ಟ್. ಸೊ ದಟ್ ಈಸ್ ಆಂಗಲ್ ನೋಡಿದ್ರೆ 45 ಡಿಗ್ರಿ ಆಂಗಲ್ ಇದೆ. therefore BA cos theta, that is ಎಷ್ಟು ಸಿಗುತ್ತೆ ನಮ್ಗೆ ವ್ಯಾಲ್ಯೂ, ಈ ವ್ಯಾಲ್ಯೂ ಸಿಗುತ್ತೆ 0.1 into 10 power minus 2 by √2. ನೆಕ್ಸ್ಟ್ ಟೈಮ್ ಫ್ಲಕ್ಸ್ ಏನು, 0. ಏನಕ್ಕೆ, ಮ್ಯಾಗ್ನೆಟಿಕ್ ಫೀಲ್ಡ್ 0 ಆಗ್ತಾ ಇದೆ ಎಷ್ಟು ಟೈಮ್ ಅಲ್ಲಿ, 0.07 ಟೈಮ್ ಆದ್ಮೇಲೆ, 0.07 ಸೆಕೆಂಡ್ ಆದ್ಮೇಲೆ ನಾವು ಫೀಲ್ಡ್ ನ 0 ಮಾಡ್ತಾ ಇದೀವಿ. ಸೊ ಫೀಲ್ಡ್ 0 ಆದ್ರೆ ಫ್ಲಕ್ಸ್ ಇಸ್ 0. ನೆಕ್ಸ್ಟ್ ಈ ಟೈಮ್ t is equal to 0.07 ಸೆಕೆಂಡ್. ನೆಕ್ಸ್ಟ್ EMF produced is rate of change of flux. ಸೊ ರೇಟ್ ಅಂದ್ರೆ ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಂತ, ಚೇಂಜ್ ಆಫ್ ಫ್ಲಕ್ಸ್. ಸೊ ಫ್ಲಕ್ಸ್ ಎಷ್ಟು, ಡೆಲ್ಟಾ phi b by ಡೆಲ್ಟಾ t. ಚೇಂಜ್ ಎಷ್ಟು, ಫೈನಲ್ ಇನಿಷಿಯಲ್ ಮೈನಸ್ ಫೈನಲ್ ಆರ್ ಫೈನಲ್ ಮೈನಸ್ ಇನಿಷಿಯಲ್, ಹೇಗೆ ಮಾಡಿದ್ರು ಅಂತ, ಯಾಕಂದ್ರೆ ಮ್ಯಾಗ್ನಿಟ್ಯೂಡ್. ಸೊ 1 into 10 power minus 3 minus 0 by √2 into 0.7 divided by delta t, that is 0.7. we will get 1 millivolt. 1 millivolt EMF ಪ್ರೊಡ್ಯೂಸ್ ಆಯ್ತು. ಅಂಡ್ ಕರೆಂಟ್ ಎಷ್ಟು ಪಾಸ್ ಆಗ್ತದೆ ಅಂದ್ರೆ EMF ಬೈ ರೆಸಿಸ್ಟೆನ್ಸ್ ನಮ್ಗೆ ಗೊತ್ತು 0.5 ohm, that is 2 milliampere. ಈ ಕೇಸ್ ಅಲ್ಲಿ ನಾವು ಅರ್ತ್ ಮ್ಯಾಗ್ನೆಟಿಕ್ ಫೀಲ್ಡ್ ಕೂಡ ಇನ್ಕ್ಲೂಡ್ ಮಾಡಬಹುದಿತ್ತು, ಬಟ್ ಏನಕ್ಕೆ ಇನ್ಕ್ಲೂಡ್ ಮಾಡಿಲ್ಲ ಅಂದ್ರೆ ಅರ್ತ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಸ್ಟಡಿ ಫೀಲ್ಡ್. ಅಂದ್ರೆ ಕಂಟಿನ್ಯೂಸ್ಲಿ ಒಂದೇ ಮ್ಯಾಗ್ನಿಟ್ಯೂಡ್ ಇದೆ ಅರ್ತ್ ಫೀಲ್ಡ್. ಮ್ಯಾಗ್ನಿಟ್ಯೂಡ್ ಏನೂ ಚೇಂಜ್ ಆಗ್ತಿಲ್ಲ, ಡೈರೆಕ್ಷನ್ ಕೂಡ ಚೇಂಜ್ ಆಗ್ತಿಲ್ಲ. ಸೊ ದರ್ ಈಸ್ ನೋ ಯೂಸ್ ಆಫ್ ಇನ್ಕ್ಲೂಡಿಂಗ್ ಅರ್ತ್ ಫೀಲ್ಡ್. ಸೊ ಅರ್ತ್ ಮ್ಯಾಗ್ನೆಟಿಕ್ ಫೀಲ್ಡ್ ನ ಇನ್ಕ್ಲೂಡ್ ಮಾಡೋದ್ರಲ್ಲಿ ಏನು ಯೂಸ್ ಇಲ್ಲ, ಯಾಕಂದ್ರೆ ಅದರಿಂದ ಅರ್ತ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಂದ ಇಲ್ಲಿ ಯಾವುದೇ EMF ಪ್ರೊಡ್ಯೂಸ್ ಆಗ್ತಾ ಇಲ್ಲ. ನೆಕ್ಸ್ಟ್ ಕೇಸ್. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಏನಂದ್ರೆ ಸರ್ಕ್ಯುಲರ್ ಕಾಯಿಲ್ ಆಫ್ ರೇಡಿಯಸ್ 10 centimeter which having 500 turns and resistance of 2 ohms is placed in a plane perpendicular to the horizontal component of the earth's magnetic field. It is rotated about vertical diameter, so 180 degree. ಸೊ ಹೀಗೆ ನಾವು ಒಂದು ಕಾಯಿಲ್ ನ ಇಟ್ಟಾಗ, ಸೇಮ್ ಡೈರೆಕ್ಷನ್ ಕಾಯಿಲ್ ಇಡ್ತೀವಿ, ಅರ್ತ್ ನ ಹಾರಿಜಾಂಟಲ್ ಫೀಲ್ಡ್, ಸೊ ಅರ್ತ್ ಹಾರಿಜಾಂಟಲ್ ಕಾಂಪೊನೆಂಟ್ ಆಫ್ ಅರ್ತ್ ಮ್ಯಾಗ್ನೆಟಿಕ್ ಫೀಲ್ಡ್ ಇದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ ಬೆಳೀತಾ ಇದೆ. ಮತ್ತೆ ಇದು ನಾವೇನ್ ಮಾಡ್ತೀವಿ, ನೆಕ್ಸ್ಟ್ ಈ ಒಂದು ಕಾಯಿಲ್ ನ 180 ಡಿಗ್ರಿಗೆ ಟರ್ನ್ ಮಾಡ್ತೀವಿ. ಸೊ ವಿ ವಿಲ್ ಟರ್ನ್ ದಿಸ್ ಕಾಯಿಲ್ ಟು 180 ಡಿಗ್ರಿ ಟರ್ನ್ ಮಾಡ್ತೀವಿ ಇನ್ 0.25 ಸೆಕೆಂಡ್ಸ್. 0.25 ಸೆಕೆಂಡ್ ಅಲ್ಲಿ. ಸೊ ಈ ಟೈಮ್ ಅಲ್ಲಿ ಎಷ್ಟು ಎಷ್ಟು EMF ಪ್ರೊಡ್ಯೂಸ್ ಆಗುತ್ತೆ ಮತ್ತೆ ಕರೆಂಟ್ ಪ್ರೊಡ್ಯೂಸ್ ಆಗುತ್ತೆ ಅಂತ ಕಂಡುಹಿಡಿಯಬೇಕು. ಸೊ ಅರ್ತ್ ಮ್ಯಾಗ್ನೆಟಿಕ್ ಫೀಲ್ಡ್ ವ್ಯಾಲ್ಯೂ ಕೊಟ್ಟಿದ್ದಾನೆ, that is 3 into 10 power minus 5 Tesla. So BA cos theta initially same direction, that is cos theta is equal to 0. ಏನಕ್ಕಂದ್ರೆ B ವೆಕ್ಟರ್ ಮತ್ತೆ ಏರಿಯಾ ವೆಕ್ಟರ್ ಒಂದೇ ಡೈರೆಕ್ಷನ್ ಇರುತ್ತೆ. ಏನಕ್ಕಂದ್ರೆ ಏರಿಯಾ ವೆಕ್ಟರ್ ಇಸ್ ನಾರ್ಮಲ್. ಸೊ ನಾರ್ಮಲ್ ಇರುತ್ತೆ ಯಾವಾಗ ಏರಿಯಾ ವೆಕ್ಟರ್ ಒಂದು ಸರ್ಫೇಸ್ಗೆ. ಮತ್ತೇನ್ ಹೇಳಿದಾನೆ ಇಲ್ಲಿ, ಮ್ಯಾಗ್ನೆಟಿಕ್ ಫೀಲ್ಡ್ ಕೂಡ ಪರ್ಪೆಂಡಿಕ್ಯುಲರ್ ಅಂತ ಹೇಳಿದಾನೆ. ಸೊ ದೇರ್ ಫೋರ್ ಈ ನಾರ್ಮಲ್ ವೆಕ್ಟರ್ಗೆ ಇಲ್ಲಿಂದ ಹೀಗೆ, ಸೊ ಅಥವಾ ಇಲ್ಲಿಂದ ಹೀಗೆ, ಸೊ ನಾರ್ಮಲ್ ವೆಕ್ಟರ್ ಮತ್ತೆ ಹಾರಿಜಾಂಟಲ್ ಫೀಲ್ಡ್ ಎರಡು ಕೂಡ ಒಂದೇ ಡೈರೆಕ್ಷನ್. therefore theta is 0. ಸೊ ಈ ಟೈಮ್ ಅಲ್ಲಿ 3 pi into 10 power minus 7 ವೆಬರ್ ಇನಿಷಿಯಲ್ ಫ್ಲಕ್ಸ್. ಸೊ ಫೈನಲಿ ನಾನು ಇದನ್ನ 180 ಡಿಗ್ರಿಗೆ ತಿರುಗಿಸ್ತೀನಿ ಉಲ್ಟಾ. ಸೊ ಆ ಟೈಮಲ್ಲಿ ಏನಾಯ್ತು, ಕಾಸ್ 180 ಡಿಗ್ರಿ, ಯಾಕಂದ್ರೆ 180 ತಿರುಗಿಸಿದ್ನಲ್ಲ ಉಲ್ಟಾ ಆಯ್ತು. 180 ಡಿಗ್ರಿ ಅಂದ್ರೆ ದಟ್ ಈಸ್ -1. 3 pi into 10 power minus 7 ವೆಬರ್. ಸೊ ಈ ಟೈಮಲ್ಲಿ n into d5/dt, n ಅಂದ್ರೆ 500 ಟರ್ನ್ಸ್ ಇಂಟು ಚೇಂಜ್ ಇನ್ ಫ್ಲಕ್ಸ್ ಅಂದ್ರೆ ಇನಿಷಿಯಲ್ ಮೈನಸ್ ಫೈನಲ್. ಸೊ ಮೈನಸ್ ಮಾಡಿದ್ರೆ ಎರಡು ಆಡ್ ಆಗುತ್ತೆ. therefore 6 pi into 10 power minus 7 ಬೈ ಟೈಮ್ ಅಂದ್ರೆ ದಟ್ ಇಸ್ 0.25. ಫೈನಲ್ ಎಷ್ಟು ಸಿಗುತ್ತೆ ನಮಗೆ 3.8 ಮಿಲಿ ವೋಲ್ಟ್ ಸಿಗುತ್ತೆ. ಸೊ ನಾವು ಹಾಗೆ ಕರೆಂಟ್ ನ ಕ್ಯಾಲ್ಕುಲೇಟ್ ಮಾಡಿದ್ರೆ 1.9 into 10 power minus 3 ಆಂಪಿಯರ್. ಸೊ ನೆಕ್ಸ್ಟ್ ಲೆನ್ಸ್ ಲಾ. ಸೊ ಲೆನ್ಸ್ ಲಾ ಅಂದ್ರೆ ಏನು,
polarity of induced EMF is such that it tends to produce a current which opposes the change in magnetic flux that produced it. ಸೊ ಇದರ ಅರ್ಥ ಏನಂದ್ರೆ ಸಿಂಪಲ್, ಯಾವುದೇ ಒಂದು ಕಾಯಿಲ್ ಬಾಡಿಗೆ ಇ ಎಂ ಎಫ್ ಪ್ರೊಡ್ಯೂಸ್ ಆಗ್ತಾ ಇದೆ ಅಂದ್ರೆ ಆ ಇ ಎಂ ಎಫ್ ನ ಪೊಲಾರಿಟಿ ಅಂದ್ರೆ ಸೈನ್ ಪ್ಲಸ್ ಅಥವಾ ನೆಗೆಟಿವ್ ಅಥವಾ ಪಾಸಿಟಿವ್ ಸೈನ್ ಹೇಗಿರುತ್ತೆ ಅಂದ್ರೆ ವಿಚ್ ಇಸ್ ಅಪೋಸಿಂಗ್ ದ ಕಾಸ್ ಪ್ರೊಡ್ಯೂಸ್ ಇಟ್. ಅಂದ್ರೆ ಇ ಎಂ ಎಫ್ ಪ್ರೊಡ್ಯೂಸ್ ಆಗ್ಲಿಕ್ಕೆ ಏನ್ ಕಾರಣ ಇತ್ತು ಅದನ್ನ ಅಪೋಸ್ ಮಾಡಂಗೆ ಈ ಸೈನ್ ಬದಲಾಗುತ್ತೆ. ಸೊ ಇನ್ನ ಎಕ್ಸಾಂಪಲ್ ಮುಖಾಂತರ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕೋಸ್ಕರ ಇಲ್ಲಿ ಏನಾಯ್ತು, ನೆಗೆಟಿವ್ ಸೈನ್ ಬಂದಿತ್ತು. ಒಂದು ಎಕ್ಸಾಂಪಲ್ ನ ಕನ್ಸಿಡರ್ ಮಾಡಿದ್ರೆ ಫಸ್ಟ್ ಒಂದು ಕಾಯಿಲ್ ಇದೆ, ಕಾಯಿಲ್ ಇಂದ ಯಾವ ಕರೆಂಟ್ ಪಾಸ್ ಆಗ್ತಿಲ್ಲ. ನಾನೀಗೇನ್ ಮಾಡ್ತೀನಿ, ಒಂದು ಬಾರ್ ಮ್ಯಾಗ್ನೆಟ್ ತಗೊಂತೀನಿ, ಈ ಸೈಡ್ ನಾರ್ತ್ ಈ ಸೈಡ್ ಸೌತ್. ಈ ಟೈಮಲ್ಲಿ ಎಲೆಕ್ಟ್ರಿಕ್ ಕರೆಂಟ್ ಯಾವ ಸೈಡ್ ಪಾಸ್ ಆಗ್ತಿದೆ ಅಂತ ನೋಡ್ಬೇಕು. ಸೊ ಹೆಂಗೆ, ದಿಸ್ ಇಸ್ ನಾರ್ತ್. ಸೊ ಇನಿಷಿಯಲಿ ಫ್ಲಕ್ಸ್ 0 ಇತ್ತು. ನೆಕ್ಸ್ಟ್ ಯಾಕಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಏನು ಪಾಸ್ ಆಗ್ತಿರಲಿಲ್ಲ, ನಾನು ಇದನ್ನೇನಾದ್ರೂ ಪಾಸ್ ಮಾಡಿದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಕಟ್ಸ್ ದಿಸ್ ಕಾಯಿಲ್, ಅಂದ್ರೆ ದರ್ ಇಸ್ ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಈಗ ಚೇಂಜ್ ಆಗ್ತದೆ. ಇನಿಷಿಯಲಿ 0 ಇತ್ತು, ಈಗ ಎಷ್ಟೋ ಮ್ಯಾಗ್ನೆಟಿಕ್ ಫೀಲ್ಡ್ ಬಂತು. ಮ್ಯಾಗ್ನೆಟಿಕ್ ಫೀಲ್ಡ್ ಚೇಂಜ್ ಆಗ್ತದೆ ಅಂದ್ರೆ ದರ್ ಇಸ್ ಚೇಂಜ್ ಇನ್ ಫ್ಲಕ್ಸ್. ಸೊ ಫ್ಲಕ್ಸ್ ಚೇಂಜ್ ಆಗ್ತಾ ಇದೆ. ಈಗ ಫ್ಲಕ್ಸ್ ಚೇಂಜ್ ಆಗ್ತದೆ ಅಂದ್ರೆ ಇ ಎಂ ಎಫ್ ಪ್ರೊಡ್ಯೂಸ್ ಆಯ್ತು. ಸೊ ಇ ಎಂ ಎಫ್ ಯಾವ ಡೈರೆಕ್ಷನ್ ಅಲ್ಲಿ ಪ್ರೊಡ್ಯೂಸ್ ಆಯ್ತು, ಯಾವ ಡೈರೆಕ್ಷನ್ ಅಲ್ಲಿ ಕರೆಂಟ್ ಪ್ರೊಡ್ಯೂಸ್ ಆಗ್ತಾ ಇದೆ, ಇಂಡ್ಯೂಸ್ಡ್ ಕರೆಂಟ್ ಅಂದ್ರೆ ಇನ್ ಆರ್ಡರ್ ಟು ಸ್ಟಾಪ್ ದಿಸ್, ಯಾಕಂದ್ರೆ ಚೇಂಜ್ ನ ತಡಿಬೇಕು. ಇದು ಒಂದು ಯಾವುದೇ ಒಂದು ಮಟೀರಿಯಲ್ ತನ್ನಲ್ಲಿ ಆಗ್ತಾ ಇರ್ತಕ್ಕಂಥ ಚೇಂಜ್ ನ ತಡಿಬೇಕು. ಆ ತರ ಕರೆಂಟ್ ನ ತನ್ನಲ್ಲಿ ಇಂಡ್ಯೂಸ್ ಮಾಡ್ಕೋತಾರೆ. ಸೊ ಈಗ ತಡಿಬೇಕಂದ್ರೆ ಏನಾಗ್ಬೇಕು, ನಾರ್ತ್ ಪೋಲ್ ಕ್ರಿಯೇಟ್ ಆಗ್ಬೇಕು. ಏನಕ್ಕಂದ್ರೆ ಈಗ ಒಳಗಡೆ ಬರ್ತಾ ಇರೋದನ್ನ ತಡಿಬೇಕಂದ್ರೆ ಸೊ ದಿಸ್ ಶುಡ್ ಎಮಿಟ್ ಫೀಲ್ಡ್ ಈ ಸೈಡ್. ಇದು ಅಪೋಸ್ ಮಾಡ್ಬೇಕಂದ್ರೆ ಫೀಲ್ಡ್ ನ ಇದೇ ಸೈಡ್ ಅಲ್ಲೇ ಬಿಡ್ಬೇಕು, ಯಾಕಂದ್ರೆ ಲೈಕ್ ಪೋಲ್ಸ್ ರಿಪಲ್ ಈಚ್ ಅದರ್. ಸೊ ಈಗ ನಾವೇನಾದ್ರು ನಮ್ಮ ಕೈಗಳನ್ನ ಕರ್ಲ್ ಮಾಡಿದ್ರೆ, ಸೊ ಕರ್ಲ್ ಮಾಡಿ ಈ ನಿಮ್ಮ ಎಲ್ಲಾ ಬೆರಳುಗಳನ್ನ ಈ ಡೈರೆಕ್ಷನ್ ಅಲ್ಲಿ ಮಡಚಿದ್ರೆ ಅಥವಾ ಉಲ್ಟಾ, ಹೆಬ್ಬೆಟ್ ಯಾವ ಕಡೆ ಬರ್ಬೇಕು, ಈಗ ಹೆಬ್ಬೆಟ್ಟು ರೈಟ್ ಸೈಡ್ ಬರ್ಬೇಕು. ಏನಂದ್ರೆ ಇದನ್ನ ವಾಪಸ್ ಕಳಿಸ್ಬೇಕು ತಾನೆ. ಸೊ ಇದನ್ನ ಅಪೋಸ್ ಮಾಡ್ಬೇಕಂದ್ರೆ ಹೆಬ್ಬೆಟ್ಟು ರೈಟ್ ಸೈಡ್ ಬರ್ಬೇಕು. ಸೊ ರೈಟ್ ಸೈಡ್ ಹೆಬ್ಬೆಟ್ ಇಟ್ರೆ ನಮ್ಮ ಫಿಂಗರ್ಸ್ ಹೇಗೆ ಟರ್ನ್ ಆಗ್ತವೆ, ಮೇಲ್ಗಡೆಯಿಂದ ಕೆಳಗಡೆ. ಸೊ ಇದು ನಾರ್ತ್ ಪೋಲ್. ನೋಡಿ, ನಾರ್ತ್ ಹೀಗೆ ತಾನೇ ಕಾಣೋದು, ಎನ್ ಹೇಗೆ ಕಾಣುತ್ತೆ, ಎನ್ ಹೀಗೆ ಕಾಣುತ್ತೆ. ಸೊ ಇದನ್ನ ನಾವು ನಾರ್ತ್ ಪೋಲ್ ಅಂತ ಕರೆಸ್ತೀವಿ. ಈಗ ನಾರ್ತ್ ಪೋಲ್ ಕ್ರಿಯೇಟ್ ಆಯ್ತು. ಸೊ ಯಾವ ಡೈರೆಕ್ಷನ್ ಅಲ್ಲಿ, ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. ಅದೇ ಉಲ್ಟಾ, ನಾ ಮ್ಯಾಗ್ನೆಟ್ ನ ಉಲ್ಟಾ ಮಾಡಿದೆ, ದಿಸ್ ಇಸ್ ಸೌತ್ ದೆನ್ ದಿಸ್ ಇಸ್ ನಾರ್ತ್. ಸೊ ಈ ಟೈಮ್ ಏನಕ್ಕೆ ಮತ್ತೆ ಅಪೋಸ್ ಮಾಡ್ಬೇಕಿದ್ನ, ಯಾಕಂದ್ರೆ ಚೇಂಜ್ ಆಗ್ಬಾರ್ದಿಲ್ಲ, ಅದಕ್ಕೆ ಅಪೋಸ್ ಮಾಡ್ತಾ ಇದೆ. ಸೊ ಅಪೋಸ್ ಮಾಡೋದು ಹೇಗೆ, ಸೌತ್ ಪೋಲ್ ಕ್ರಿಯೇಟ್ ಆಗ್ಬೇಕು. ಸೊ ಸೌತ್ ಪೋಲ್ ಅಂದ್ರೆ ಹೇಗೆ, ಡೈರೆಕ್ಷನ್ ನೋಡಿ. ನೆಕ್ಸ್ಟ್ ಕರೆಂಟ್ ಯಾವ ಸೈಡ್ ಬರಬೇಕು, ಉಲ್ಟಾ ಈ ಸೈಡ್. ಈ ಕ್ಲಾಕ್ ವೈಸ್ ಇತ್ತು, ಸಾರಿ ಆಂಟಿ ಕ್ಲಾಕ್ ವೈಸ್ ಇತ್ತು, ನಾವು ಇಟ್ ಶುಡ್ ಬಿ ಕ್ಲಾಕ್ ವೈಸ್. ಈಗ ಯಾವ ಪೋಲ್ ಕ್ರಿಯೇಟ್ ಆಯ್ತು ಇಲ್ಲಿ, ಸೌತ್ ಪೋಲ್ ಕ್ರಿಯೇಟ್ ಆಯ್ತು. ಅದೇ ನಾನೀಗ ಮ್ಯಾಗ್ನೆಟ್ ನ ಕಳಿಸ್ದೆ ಒಳಗಡೆಯಿಂದ, ಅಪೋಸ್ ಮಾಡ್ತು, ಬಟ್ ಅಂದ್ರೆ ನಾನು ಒಳಗಡೆಯಿಂದ ಪಾಸ್ ಮಾಡಿದೆ. ಸೊ ಈ ಟೈಮಲ್ಲಿ ಏನಾಯ್ತು, ದರ್ ಈಸ್ ಸಮ್ ಫ್ಲಕ್ಸ್. ಇನಿಷಿಯಲಿ ಸ್ವಲ್ಪ ಮ್ಯಾಗ್ನೆಟಿಕ್ ಫೀಲ್ಡ್ ಇತ್ತು, ಈಗ ಹೊರಗೆ ಬಂದ್ರೆ 0 ಆಗುತ್ತೆ. ಸೊ ಅದನ್ನ ಅದು ಅಪೋಸ್ ಮಾಡ್ಬೇಕು, ಹೊರಗೆ ಬರಕ್ ಬಿಡಬಾರ್ದು ಈ ಟೈಮ್. ಏನಕ್ಕಂದ್ರೆ ಒಳಗಡೆ ಬಿಟ್ಕೊಂತು, ಒಳಗಡೆ ನಾವು ದಬ್ಬಿದ್ವಿ ಎಕ್ಸ್ಟ್ರಾ ಫೋರ್ಸ್ ಅಪ್ಲೈ ಮಾಡಿ. ಈಗ ಮ್ಯಾಗ್ನೆಟಿಕ್ ಫ್ಲಕ್ಸ್ ಇತ್ತು, ಇ ಎಂ ಎಫ್ ಕ್ರಿಯೇಟ್ ಆಯ್ತು, ನಾನೀಗ ಹೊರಗಡೆ ದಬ್ತಾ ಇದ್ದೀನಿ. ಸೊ ದರ್ ಇಸ್ ಚೇಂಜ್ ಅಗೇನ್, ಮತ್ತೆ ಚೇಂಜ್ ಆಗ್ತಾ ಇದೆ ಮ್ಯಾಗ್ನೆಟಿಕ್ ಫೀಲ್ಡ್, ಮ್ಯಾಗ್ನೆಟಿಕ್ ಫ್ಲಕ್ಸ್ ವ್ಯಾಲ್ಯೂ ಚೇಂಜ್ ಆಗ್ತಾ ಇದೆ. ನಾ ಅದನ್ನ ತಡಿಬೇಕು, ಈ ಆಬ್ಜೆಕ್ಟ್ ಏನಿದೆ ಈ ಕಾಯಿಲ್ ಅದನ್ನ ತಡಿಬೇಕು. ಅಪೋಸ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು, ಮತ್ತೆ ಫ್ಲಕ್ಸ್ ಕ್ರಿಯೇಟ್ ಮಾಡ್ಬೇಕು. ಸೊ ಮತ್ತೆ ಇಂಡ್ಯೂಸ್ಡ್ ಇ ಎಂ ಎಫ್ ಕ್ರಿಯೇಟ್ ಮಾಡ್ಬೇಕು. ಸೊ ಯಾವ ತರ ಕ್ರಿಯೇಟ್ ಮಾಡ್ಬೇಕು, ಇದನ್ನಲ್ಲೇ ಉಳಿಸ್ಕೊಳ್ಳಕ್ಕೆ ಕ್ರಿಯೇಟ್ ಮಾಡ್ಬೇಕು. ಸೊ ಅಲ್ಲೇ ಉಳಿಸ್ಕೊಳ್ಳೋದಂದ್ರೆ ಹೇಗೆ, ಮತ್ತೆ ಸೌತ್ ಪೋಲ್ ಕ್ರಿಯೇಟ್ ಮಾಡ್ಬೇಕು. ಏನಕ್ಕಂದ್ರೆ ನಾರ್ತ್ ಪೋಲ್ ಮತ್ತೆ ಸೌತ್ ಪೋಲ್ ಅಟ್ರಾಕ್ಟ್ ಈಚ್ ಇದೆ. ಸೊ ಸೌತ್ ಪೋಲ್ ಕ್ರಿಯೇಟ್ ಮಾಡೋ ಮುಖಾಂತರ ಇದು ಇನ್ನೂ ಹೆಚ್ಚು ಫ್ಲಕ್ಸ್ ನ ಕ್ರಿಯೇಟ್ ಮಾಡ್ತಾ ಇದೆ. ಏನಕ್ಕೆ, ಇದು ಹೊರಗೋದ್ರೂ ಕೂಡ ಇದನ್ನ ಕಾಂಪನ್ಸೇಟ್ ಮಾಡ್ಲಿಕ್ಕೆ ಇಲ್ಲಿ ಸೌತ್ ಪೋಲ್ ಕ್ರಿಯೇಟ್ ಆಯ್ತು. ಇನ್ನು ಎಕ್ಸಾಂಪಲ್ ನೋಡೋದಾದ್ರೆ, ಸೊ ಸಪೋಸ್ ಇದು ಫೀಲ್ಡ್ ಹೇಗಿದೆ, ಡೈರೆಕ್ಷನ್ ಗೊತ್ತು ನಿಮ್ಗೆ. ಎಕ್ಸ್ ಇದ್ರೆ ಇನ್ ಟು ದ ಪ್ಲೇನ್, ನೀವು ಮೊಬೈಲ್ ನೋಡ್ತಿದ್ರೆ ಇನ್ ಟು ದ ಸ್ಕ್ರೀನ್, ನಿಮ್ ಮುಖದಿಂದ ಸ್ಕ್ರೀನ್ ಕಡೆ ಹೋಗ್ತಾ ಇದೆ ಈ ಮ್ಯಾಗ್ನೆಟಿಕ್ ಫೀಲ್ಡ್. ಒಳಗಡೆ ಆಗ್ಲೇ ಕಾಯಿಲ್ ಇದೆ, ನಾನು ಇನ್ನ ಹೊರಗೆ ತರಬೇಕು. ಈಗ ನೋಡಿ, ಇನಿಷಿಯಲಿ ಫ್ಲಕ್ಸ್ ಇದೆ, ಏನಕ್ಕಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಇದ್ರಿಂದ ಪಾಸ್ ಆಗ್ತಾ ಇದೆ. ಈಗ ನಾನು ಹೊರಗೆ ತಂದ್ರೆ ಏನಾಗುತ್ತೆ, ಫ್ಲಕ್ಸ್ 0 ಆಗುತ್ತೆ, ದರ್ ಇಸ್ ಚೇಂಜ್. ಸೊ ಅದು 0 ಆಗಕ್ ಬಿಡಬಾರ್ದು. ಸೊ 0 ಆಗಕ್ ಬಿಡಬಾರ್ದು ಅಂದ್ರೆ ಏನ್ ಮಾಡ್ಬೇಕಿದು, ಅಲ್ಲೇ ಕಚ್ಕೊಂಡಿರ್ಬೇಕು. ಸೊ ಅಲ್ಲೇ ಕಚ್ಕೊಂಡಿರೋಕೆ ಏನಾಗ್ಬೇಕು, ನಾವು ನಿಮ್ ಮುಖ ಹತ್ರ ನಾರ್ತ್ ಇದ್ರೆ ಆ ಸೈಡು ಸೌತ್ ಇದೆ, ಯಾಕೆಂದ್ರೆ ನಾರ್ತ್ ಇಂದ ಸೌತ್ ಕಡೆ ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಪಾಸ್ ಆಗ್ತಿರೋದು. ಸೊ ಈಗ ಅಲ್ಲೇ ಇರ್ಬೇಕಂದ್ರೆ ಏನ್ ಪ್ರೊಡ್ಯೂಸ್ ಮಾಡ್ಬೇಕದು, ಸೊ ಇನ್ನೂ ಮ್ಯಾಗ್ನೆಟಿಕ್ ಫೀಲ್ಡ್ ನ ಹೆಚ್ಚು ಮಾಡ್ಬೇಕು. ಹೇಗೆ ಹೆಚ್ಚು ಮಾಡೋದು, ಬೈ ಪಾಸಿಂಗ್ ಕರೆಂಟ್ ಇನ್ ದಿಸ್ ಡೈರೆಕ್ಷನ್, ರೈಟ್ ಸೈಡ್. ಅಂದ್ರೆ ಏನಾಯ್ತು, ಅವಾಗ ನನ್ನ ಮುಖ ಹತ್ರ ನಾರ್ತ್ ಇದ್ರೆ ಇಲ್ಲಿ ಸೌತ್ ಕ್ರಿಯೇಟ್ ಆಯ್ತು. ಸೊ ಸೌತ್ ಕ್ರಿಯೇಟ್ ಆಗೋದ್ರಿಂದ ಹೊರಗಡೆ ಬರೋದನ್ನ ತಡೀತಾ ಇದೆ, ಯಾಕಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಜಾಸ್ತಿ ಇದೆ. ಸೊ ಹೊರಗಡೆ ಬರೋದ್ರಿಂದ ಅದು ಸ್ವಲ್ಪ ಅಪೋಸ್ ಮಾಡುತ್ತೆ. ನೆಕ್ಸ್ಟ್ ಅದೇ ಹೊರಗಡೆ ಇರ್ತಕ್ಕಂಥ ಕಾಯಿಲ್ ನಾನು ಒಳಗಡೆ ದಬ್ಬೇಕಂದ್ರೆ
ಏನಾಯ್ತು ಈಗ ಸೇಮ್ ಮತ್ತೆ ನನ್ನ ಮುಖ ಹತ್ರ ಹೊರತು ಸ್ಕ್ರೀನ್ ಹತ್ರ ಸೌತ್. ಸೊ ನಾನು ಒಳಗಡೆ ಎಳಿಬೇಕಾದ್ರೆ ಅಪೋಸ್ ಮಾಡ್ಬೇಕು, ನಾನು ಈ ಫೀಲ್ಡ್ ಅದನ್ನ ಹೊರಗೆ ದಬ್ಬೇಕು. ಸೊ ಹೊರಗೆ ದಬ್ಬೇಕಂದ್ರೆ ಏನ್ ಮಾಡ್ಬೇಕು, ರಿಪೆಲ್ ಆಗ್ಬೇಕು. ಸೊ ರಿಪೆಲ್ ಆಗ್ಬೇಕಂದ್ರೆ ಸೇಮ್ ಡೈರೆಕ್ಷನ್, ನನ್ನ ಮುಖದ ಹತ್ರನೇ ನಾರ್ತ್ ಬರ್ಬೇಕು, ಆ ಸೈಡ್ ಸೌತ್ ಬರ್ಬೇಕು. ಸೊ ಇದು ಹೇಗೆ ಕರೆಂಟ್ ಕ್ರಿಯೇಟ್ ಮಾಡುತ್ತೆ ಅಂದ್ರೆ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಟು ಮೇಕ್ ದಿಸ್ ಸೆಲ್ಫ್ ಇಟ್ ಸೆಲ್ಫ್ ಆಸ್ ನಾರ್ತ್, ಈ ಸೈಡ್ ನಾರ್ತ್. ಸೊ ನಾರ್ತ್ ಮಾಡುವಾಗೆ ಎಲೆಕ್ಟ್ರಿಸಿಟಿ ಕರೆಂಟ್ ನ ಇಂಡ್ಯೂಸ್ ಮಾಡ್ಕೊಂಡಿದೆ. ಸೊ ಹೇಗೆ ಇಂಡ್ಯೂಸ್ ಆಗತ್ತೆ ಅಂದ್ರೆ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. ಸೊ ನೆಕ್ಸ್ಟ್ ಈಗ ಡಾಟ್ ಇದೆ. ಸೊ ಡಾಟ್ ಅಂದ್ರೆ ಸ್ಕ್ರೀನ್, ನಿಮ್ಮ ಮೊಬೈಲ್ ಇಂದ ಅಥವಾ ನಿಮ್ಮ ಸ್ಕ್ರೀನ್ ಇಂದ ನನ್ನ ಮುಖದ ಕಡೆ, ನಿಮ್ಮ ಮುಖದ ಕಡೆ ಫೀಲ್ಡ್ ಬರ್ತಾ ಇದೆ. ಸೊ ಇದನ್ನ ಒಳಗಡೆ ತಪ್ಪಬೇಕಂದ್ರೆ ಇದು ಅಪೋಸ್ ಮಾಡಬೇಕು. ಸೊ ಸೌತ್ ಅಲ್ಲಿ ಇದೆ, ಈಗ ಅಲ್ಲಿಂದ ನನ್ನ ಕಡೆ ಬರ್ತಾ ಅಂದ್ರೆ ನನ್ನ ಕಡೆ ಸೌತ್ ಇದೆ. ಸೊ ನಮ್ ಕಡೆ ಸೌತ್ ಇದ್ದಾಗ ಇದು ಮತ್ತೆ ಸೌತ್ ನ ಕ್ರಿಯೇಟ್ ಮಾಡ್ಕೋಬೇಕಂದ್ರೆ ರೈಟ್ ಸೈಡ್. ಈಗ ಸೊ ಮ್ಯಾಗ್ನೆಟಿಕ್ ಫ್ಲಕ್ಸ್ ಆಪೋಸಿಟ್ ಕ್ರಿಯೇಟ್ ಆಗ್ಬೇಕು. ಏನಕ್ಕೆ ಆಪೋಸಿಟ್ ಏನಕ್ಕೆ ಕ್ರಿಯೇಟ್ ಆಗ್ಬೇಕು, ಈಗ ತನ್ನಲ್ಲಿ ಝೀರೋ ಫ್ಲಕ್ಸ್ ಇದ್ದಾಗ ಈಗ ಫ್ಲಕ್ಸ್ ಜಾಸ್ತಿ ಆಗ್ತಾ ಇದೆ, ಆ ಜಾಸ್ತಿ ಆಗ್ತಾ ಇರೋದನ್ನ ಅದು ತಡಿಬೇಕು. ಸೊ ತಡಿಯೋದು ಹೇಗೆ, ಆಪೋಸಿಟ್ ಸೈಡ್ ಕ್ರಿಯೇಟ್ ಮಾಡಿ. ಏನಂದ್ರೆ ಏನಕ್ಕೆ ಆಪೋಸಿಟ್ ಸೈಡ್, ಸೊ ಈಗ ಬರ್ತಾ ಇರ್ತಕ್ಕಂಥ ಫೀಲ್ಡ್ ಗೆ ಆಪೋಸಿಟ್ ಫೀಲ್ಡ್ ಇಟ್ಟಾಗ ವೆಕ್ಟರ್ ಕ್ವಾಂಟಿಟಿ ಕ್ಯಾನ್ಸಲ್ ಆಗುತ್ತೆ. ಸೊ ಫೈನಲಿ ತನ್ನ ಫ್ಲಕ್ಸ್ ನ ಕಡಿಮೆ ಮಾಡ್ಕೋಬೇಕು, ತನ್ನ ಚೇಂಜ್ ನ ಕಡಿಮೆ ಮಾಡ್ಕೊಳಕ್ ಇದೇನ್ ಮಾಡುತ್ತೆ, ಸೊ ಆಪೋಸಿಟ್ ಸೈಡ್ ಅಲ್ಲಿ ಫೀಲ್ಡ್ ನ ಕ್ರಿಯೇಟ್ ಮಾಡ್ಬೇಕು. ಈಗ ಸೊ ಆಪೋಸಿಟ್ ಸೈಡ್ ಅಲ್ಲಿ ಫೀಲ್ಡ್ ಕ್ರಿಯೇಟ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು, ಅದು ಕ್ಲಾಕ್ ವೈಸ್ ಟರ್ನ್ ಮಾಡ್ಬೇಕು. ಸೊ ಕ್ಲಾಕ್ ವೈಸ್ ಟರ್ನ್ ಆದಾಗ ನಿಮ್ಮ ಫಿಂಗರ್ಸ್ ನ ಕರ್ಲ್ ಮಾಡಿ. ಸೊ ಕ್ಲಾಕ್ ವೈಸ್ ಅಲ್ಲಿ ಫಿಂಗರ್ಸ್ ಕರ್ಲ್ ಮಾಡಿದ್ರೆ ಏನೋ ಹೇಗೆ ಹೋಗುತ್ತೆ ಫೀಲ್ಡ್ ಇನ್ ಟು ದಿ ಪ್ಲೇನ್, ಸೊ ನಿಮ್ಮ ಸ್ಕ್ರೀನ್ ಕಡೆ ಹೋಗುತ್ತೆ. ಬಟ್ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಏನಿದೆ ನನ್ನ ಮುಖದ ಕಡೆ ಇದೆ. ಸೊ ಇದು ಫೀಲ್ಡ್ ನ ಅಪೋಸಿಟ್ ಸೈಡ್ ಗೆ ಕ್ರಿಯೇಟ್ ಮಾಡ್ಕೊಳ್ಳೋದ್ರಿಂದ ತನ್ನ ಫ್ಲಕ್ಸ್ ಚೇಂಜ್ ನ ಕಡಿಮೆ ಮಾಡ್ಕೋಬಹುದು. ಸೊ ದೇರ್ ಫಾರ್ ಇಂಡ್ಯೂಸ್ಡ್ EMF ವಿಲ್ ಬಿ ಕ್ಲಾಕ್ ವೈಸ್. ಸೊ ಈ ಟೈಮಲ್ಲಿ ಏನಾಗುತ್ತೆ, ನಾನು ಒಳಗಡೆನೆ ಒಂದು ಕಾಯಿಲ್ ಇದೆ, ನಾನು ಮ್ಯಾಗ್ನೆಟಿಕ್ ಫೀಲ್ಡ್ ನ ಚೇಂಜ್ ಮಾಡ್ತೀನಿ, ಇನ್ಕ್ರೀಸ್ ಮಾಡ್ತೀನಿ ಈಗ ಮ್ಯಾಗ್ನೆಟಿಕ್ ಫೀಲ್ಡ್ ನ. ಸೊ ಇದೇನ್ ಮಾಡುತ್ತೆ, ಈಗ ಡಿಕ್ರೀಸ್ ಮಾಡಕ್ ಟ್ರೈ ಮಾಡುತ್ತೆ. ಹೇಗೆ ಡಿಕ್ರೀಸ್ ಮಾಡುತ್ತೆ, ಬೈ ಪ್ರೊಡ್ಯೂಸಿಂಗ್ ಫ್ಲಕ್ಸ್ ಅಪೋಸಿಟ್ ಟು ಇಟ್. ಈಗ ಫೀಲ್ಡ್ ಯಾವ ಕಡೆ ಇದೆ, ಇನ್ ಟು ದ ಪ್ಲೇನ್, ಇನ್ ಟು ದ ಬುಕ್ ಕಡೆ ಹೋಗ್ತಾ ಇದೆ, ಸ್ಕ್ರೀನ್ ಕಡೆ ಫೀಲ್ಡ್ ಹೋಗ್ತಾ ಇದೆ. ಈಗ ಇದು ಯಾವ ಕಡೆ ಫೀಲ್ಡ್ ಕ್ರಿಯೇಟ್ ಮಾಡ್ಬೇಕಂದ್ರೆ ಆಪೋಸಿಟ್ ಸೈಡ್ ಮಾಡ್ಬೇಕಂದ್ರೆ ನಿಮ್ ಮುಖದ ಕಡೆ ಫೀಲ್ಡ್ ಕ್ರಿಯೇಟ್ ಮಾಡ್ಬೇಕು. ಸೊ ಮುಖದ ಕಡೆ ಫೀಲ್ಡ್ ಹೇಗೆ ಕ್ರಿಯೇಟ್ ಮಾಡ್ಬೇಕು, ಸೇಮ್ ಕರೆಂಟ್ ಯಾವ ತರ ಪಾಸ್ ಆಗುತ್ತೆ ಅವಾಗ ಕ್ಲಾಕ್ ವೈಸ್ ಪಾಸ್ ಆಗುತ್ತೆ. ಸೊ ದಿಸ್ ಇಸ್ ಲೆನ್ಸ್ ಲಾ. ಲೆನ್ಸ್ ಲಾ ಏನಂದ್ರೆ ಬೇಸಿಕ್ಲಿ ಅಪೋಸ್ ಮಾಡ್ಬೇಕು. ಸೊ ಅಪೋಸ್ ಮಾಡಕ್ಕೆ ಯಾವ ಕಡೆ ಕರೆಂಟ್ ನ ಪಾಸ್ ಮಾಡ್ಬೇಕಂತ ನೋಡ್ಕೊಂಡ್ರೆ ಅಷ್ಟೇ. ನೆಕ್ಸ್ಟ್ ಕಾನ್ಸೆಪ್ಟ್ ಮೋಷನಲ್ EMF. ಸೊ ಓಕೆ, ಮೋಷನಲ್ EMF ನಾನು ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಮೋಷನಲ್ EMF ಅಂದ್ರೆ ನಾವು ಈಗ ಒಂದು ಸೆಟಪ್ ನ ರೆಡಿ ಮಾಡೋಣ. ದಟ್ ಈಸ್ ಒಂದು ಸರ್ಕ್ಯೂಟ್ ಇದೆ, ಒಂದು ರಾಡ್ ಇದೆ. ಸೊ ಈ ರಾಡ್ ಇಂದ ಕರೆಂಟ್ ಪಾಸ್ ಆಗ್ತಾ ಇದೆ. ಸೊ ಕರೆಂಟ್ ಹೇಗೆ ಪಾಸ್ ಆಗ್ಬೇಕು, ಈಗ ನಾನು ಇನಿಷಿಯಲಿ ಏನು ಕರೆಂಟ್ ಪಾಸ್ ಆಗ್ತಿರಲ್ಲ. ಸೊ ಈ ರಾಡ್ ನಾನು ಮೂವ್ ಮಾಡಿದ್ರೆ, ಎಳೆದ್ರೆ ಲೆಫ್ಟ್ ಸೈಡ್ ಎಳಿತಾ ಇದ್ದೀನಿ. ಸೊ ವೆಲಾಸಿಟಿ ಈ ಡೈರೆಕ್ಷನ್ ಇದೆ. ಈಗ ಏನಾಯ್ತು, ಏರಿಯಾ ಕಡಿಮೆ ಆಗ್ತಾ ಇದೆ. ಸೊ ದೇರ್ ಇಸ್ ಚೇಂಜ್ ಇನ್ ಫ್ಲಕ್ಸ್. ಏರಿಯಾ ಕಡಿಮೆ ಆಗಿದ್ರೆ ದೇರ್ ಇಸ್ ಚೇಂಜ್ ಇನ್ ಫ್ಲಕ್ಸ್. ಕರೆಂಟ್ ಯಾವ ಕಡೆ ಪಾಸ್ ಆಗ್ಬೇಕು, ಈಗ ಫ್ಲಕ್ಸ್ ಏನಾಗ್ತಾ ಇದೆ, ಈಗ ಕಡಿಮೆ ಆಗ್ತಾ ಇದೆ, ಯಾಕಂದ್ರೆ ಏರಿಯಾ ಕಡಿಮೆ ಆಗ್ತಾ ಇದೆ. ಸೊ ಇದು ಜಾಸ್ತಿ ಮಾಡ್ಕೋಬೇಕು. ಅದಕ್ಕೆ ಏನ್ ಮಾಡುತ್ತೆ, ಸೇಮ್ ಡೈರೆಕ್ಷನ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ನ ಪ್ರೊಡ್ಯೂಸ್ ಮಾಡೋ ಹಂಗೆ, ಇದೇ ಡೈರೆಕ್ಷನ್, ಈ ಫೀಲ್ಡ್ ಡೈರೆಕ್ಷನ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ನ ಪ್ರೊಡ್ಯೂಸ್ ಮಾಡೋ ಹಂಗೆ ಕರೆಂಟ್ ನ ಇಂಡ್ಯೂಸ್ ಮಾಡುತ್ತೆ. ಅಂದ್ರೆ ಯಾವ ಸೈಡ್, ದಟ್ ಇಸ್ ಕ್ಲಾಕ್ ವೈಸ್. ಏನಕ್ಕಂದ್ರೆ ಏರಿಯಾ ಕಡಿಮೆ ಆಗ್ತಿದೆ, ಸೊ ಮ್ಯಾಗ್ನೆಟಿಕ್ ಫ್ಲಕ್ಸ್ ಕೂಡ ಕಡಿಮೆ ಆಗ್ತಿದೆ. ಈಗ ಅದು ಚೇಂಜ್ ನ ಅಪೋಸ್ ಮಾಡ್ಬೇಕಂದ್ರೆ ಕಡಿಮೆ ಆಗೋದನ್ನ ಅಪೋಸ್ ಮಾಡ್ಬೇಕಂದ್ರೆ ಜಾಸ್ತಿ ಮಾಡ್ಕೋಬೇಕು. ಸೊ ಸೇಮ್ ಡೈರೆಕ್ಷನ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ನ ಪ್ರೊಡ್ಯೂಸ್ ಮಾಡುತ್ತೆ, ಅಂದ್ರೆ ಕ್ಲಾಕ್ ವೈಸ್ ಡೈರೆಕ್ಷನ್ ಕರೆಂಟ್ ಪಾಸ್ ಆಗ್ತದೆ ಅಂತ. ಡ್ಯೂ ಟು ದಿಸ್ ಕರೆಂಟ್ ಮತ್ತೆ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಂದ ಫೋರ್ಸ್ ಬಿದ್ದೇ ಬೀಳುತ್ತೆ ಈ ರಾಡ್ ಮೇಲೆ. ಏನಕ್ಕಂದ್ರೆ ಇದು ಮೂವ್ ಆಗ್ತಾ ಇದೆ. ಸೊ ಫೋರ್ಸ್ ಯಾವ ಸೈಡ್ ಇದೆ, ಆ ಫೋರ್ಸ್ ರೈಟ್ ಸೈಡ್ ಇದೆ. ನಾವು ಇಫ್ ವಿ ಕನ್ಸಿಡರ್ ದಿಸ್ ಆಸ್ ಡಿಸ್ಟೆನ್ಸ್ x, then according to Faraday v is equal to dx by dt. velocity ಅಂದ್ರೆ change in distance by time. therefore e is equal to minus d phi by dt. d by dt, phi ಅಂದ್ರೆ b into l into x, ಅಂದ್ರೆ b into area. area ಅಂದ್ರೇನು, ಲೆಂತ್ into this breadth, ಈ rectangular loop ನ breadth, that is l into x. so e is equal to bl into dx by dt. here blv. so v must be perpendicular to each other. ಸೊ ಈ ಎಲ್ಲ ಮೂರು, ಲೆಂತ್ ಮತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಮತ್ತೆ ವೆಲಾಸಿಟಿ ಮೂರು ಕೂಡ ಪರ್ಪೆಂಡಿಕ್ಯುಲರ್ ಆಗಿರ್ಬೇಕು. ಆ ಟೈಮಲ್ಲಿ ಮಾತ್ರ ಕರೆಂಟ್ ಕಂಡಕ್ಟಿಂಗ್ ರಾಡ್ ಅಲ್ಲಿ EMF ಪ್ರೊಡ್ಯೂಸ್ ಆಗುತ್ತೆ. ನೋಡಿ ಇಲ್ಲಿ ವಿ ಇದಕ್ಕೆ ಈ ಸೈಡ್ ಇದ್ರೆ, ಈಗ ಎಲ್ ಯಾವ ಸೈಡ್ ಇದೆ, ದಟ್ ಈಸ್ ಪರ್ಪೆಂಡಿಕ್ಯುಲರ್ ಇದಕ್ಕೆ, ಮತ್ತೆ ಬಿ ಯಾವ ಸೈಡ್ ಇದೆ, ಆ ಕಡೆ ಡೈರೆಕ್ಷನ್ ಇದೆ. ಒಂದು ಎಕ್ಸ್ ಆಕ್ಸಿಸ್, ಇದು ವೈ ಆಕ್ಸಿಸ್, ದಿಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಇನ್ ಝೆಡ್ ಆಕ್ಸಿಸ್, ಅಂದ್ರೆ ಮೂರು ಪರ್ಪೆಂಡಿಕ್ಯುಲರ್ ಆಗಿದೆ. ಇಫ್ ಇಟ್ ಹ್ಯಾಸ್ ರೆಸಿಸ್ಟೆನ್ಸ್ ಆರ್ ಇದ್ರೆ ಕರೆಂಟ್ ಎಷ್ಟು ಪಾಸ್ ಆಗುತ್ತೆ, ದಟ್ ಇಸ್ BLV by R. ನೆಕ್ಸ್ಟ್, ಫೋರ್ಸ್ ರಿಕ್ವೈರ್ಡ್ ಟು ಮೂವ್ ದ ರಾಡ್ ವಿತ್ ದ ಕಾನ್ಸ್ಟೆಂಟ್ ವೆಲಾಸಿಟಿ. ಸೊ ಕಾನ್ಸ್ಟೆಂಟ್ ವೆಲಾಸಿಟಿ ಇಂದ ಫೋರ್ಸ್ ನ ಮೂವ್ ಮಾಡ್ಬೇಕಂದ್ರೆ ನಾವ್ ಎಷ್ಟು ಫೋರ್ಸ್ ಮಾಡ್ಬೇಕಂದ್ರೆ ಎಫ್ ಎಕ್ಸ್ಟರ್ನಲ್ ಶುಡ್ ಬಿ ಈಕ್ವಲ್ ಟು ದಿಸ್ FB. ಆ ಟೈಮಲ್ಲಿ ಮಾತ್ರ ಇದು ಕಾನ್ಸ್ಟೆಂಟ್ ಸ್ಪೀಡ್ ಅಲ್ಲಿ ಮೂವ್ ಆಗ್ಬೋದು.
that is equal to BIL. So B is equal to current test, that is BLV by R. BLV by R into L. So F external should be B square L square V by R. ನೆಕ್ಸ್ಟ್ ಪವರ್. ಸೊ ಪವರ್ ಅಂದ್ರೆ ಫೋರ್ಸ್ ಇಂಟು ವೆಲಾಸಿಟಿ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ ಬಿ ಸ್ಕ್ವೇರ್ ಎಲ್ ಸ್ಕ್ವೇರ್ ವಿ ಸ್ಕ್ವೇರ್ ಬೈ ಆರ್. ಪವರ್ ಡಿಸಿಪೇಟೆಡ್ ಅಂದ್ರೆ ಐ ಸ್ಕ್ವೇರ್ ಇಂಟು ಆರ್. ಸೊ ಐ ಅಂದ್ರೆ ನಮ್ಗೆ ವ್ಯಾಲ್ಯೂ ಗೊತ್ತು, ಇಲ್ಲಿಂದ ಐ ವ್ಯಾಲ್ಯೂ ಗೊತ್ತು. ಅಂಡ್ ಇಂಟು ಆರ್ ಮಾಡಿದ್ರೆ ನಮಗೆ ಸಿಗುತ್ತೆ ಪವರ್ ಈಸ್ ಡಿಸಿಪೇಟೆಡ್ ಆಸ್ ಹೀಟ್. ಸೊ ಬಿ ಸ್ಕ್ವೇರ್ ಎಲ್ ಸ್ಕ್ವೇರ್ ವಿ ಸ್ಕ್ವೇರ್ ಬೈ ಆರ್ ಹೀಟ್ ಆಗಿ ಪವರ್ ಡಿಸಿಪೇಟ್ ಆಗುತ್ತೆ. ನೆಕ್ಸ್ಟ್ ಒಂದು ಕೇಸ್ ಕನ್ಸಿಡರ್ ಮಾಡಿದ್ರೆ, ಈಗ ನೋಡಿ ನಾನು ಒಂದು ಸರ್ಕ್ಯುಲರ್ ಲೂಪ್ ಬಿಡ್ತೀನಿ. ಸೊ ಸರ್ಕ್ಯುಲರ್ ಲೂಪ್ ಬಿಟ್ಟು ಮೇಲ್ಗಡೆಯಿಂದ ಮ್ಯಾಗ್ನೆಟ್ ಕೆಳಗಡೆ ಬಿಡ್ತೀನಿ. ಸೊ ಈ ಟೈಮಲ್ಲಿ ಆಕ್ಸಿಲರೇಷನ್ ಹೇಗೆ ಚೇಂಜ್ ಆಗುತ್ತೆ ಅಂದ್ರೆ, ಫಸ್ಟ್ ಇನಿಷಿಯಲ್ ಈಗ ಮ್ಯಾಗ್ನೆಟಿಕ್ ಫ್ಲಕ್ಸ್ 0 ಇತ್ತು, ಇದು ಬರ್ತಾ ಇದೆ ಅಂದ್ರೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಜಾಸ್ತಿ ಆಗ್ತಾ ಇದೆ. ಸೊ ಜಾಸ್ತಿ ಆಗೋದನ್ನ ಏನ್ ಮಾಡ್ಬೇಕು, ಇದು ತಡಿಬೇಕು ಅಂದ್ರೆ ಕಡಿಮೆ ಮಾಡ್ಕೋಬೇಕು. ಸೊ ಕಡಿಮೆ ಮಾಡ್ಬೇಕಂದ್ರೆ ಫೀಲ್ಡ್ ನ ಇದ್ರ ಅಪೋಸಿಟ್ ಆಗೇ ಮತ್ತೆ ಪ್ರೊಡ್ಯೂಸ್ ಮಾಡ್ಬೇಕು. ಸೊ ಅಪೋಸಿಟ್ ಪ್ರೊಡ್ಯೂಸ್ ಮಾಡಿದ್ರೆ ಏನಾಯ್ತು, ದಿಸ್ ಇಸ್ ನಾರ್ತ್, ದಿಸ್ ಇಸ್ ಆಲ್ಸೋ ನಾರ್ತ್. ಸೊ ಆಕ್ಸಿಲರೇಷನ್ ಕಡಿಮೆ ಆಯ್ತು. ಅಂದ್ರೂ ಕೂಡ ಇದು ಪಾಸ್ ಆಯ್ತು. ಸೊ ಈ ಟೈಮ್ ಹೊರಗಡೆ ಬರ್ತಾ ಇದೆ, ಹೊರಗಡೆ ಬರ್ತಾ ಅಂದ್ರೆ ಫೀಲ್ಡ್ ಕಡಿಮೆ ಆಗ್ತಾ ಇದೆ. ಸೊ ಫೀಲ್ಡ್ ನ ಮತ್ತೆ ಜಾಸ್ತಿ ಮಾಡ್ಕೋಬೇಕು. ಜಾಸ್ತಿ ಮಾಡ್ಕೋಬೇಕಂದ್ರೆ ಏನಾಯ್ತು, ಸೇಮ್ ಡೈರೆಕ್ಷನ್ ಅಲ್ಲೇ ಇದು ಫೀಲ್ಡ್ ನ ಬಿಡ್ಬೇಕು. ಸೊ ಹಿಯರ್ ಇಟ್ ಶುಡ್ ಪ್ರೊಡ್ಯೂಸ್ ನಾರ್ತ್ ಅಗೇನ್. ಸೊ ನಾರ್ತ್ ಇರುತ್ತೆ. ಆದ್ರೆ ಈ ಟೈಮಲ್ಲಿ ಏನಾಯ್ತು, ನಾರ್ತ್ ಮತ್ತೆ ಸೌತ್ ಅಟ್ರಾಕ್ಷನ್ ಆಯ್ತು. ದೇರ್ ಫೋರ್ ದೇರ್ ಇಸ್ ಅಗೇನ್ ರೆಡ್ಯೂಸಸ್ ಇನ್ ಸ್ಪೀಡ್. ಅದಕ್ಕೆ ಆಕ್ಸಿಲರೇಷನ್ ಅಗೇನ್ ಲೆಸ್ ದೆನ್ ದಿಸ್ ಗ್ರಾವಿಟಿ ಜಿ ಅಂದ್ರೆ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಸೊ ಫ್ರೆಂಡ್ಸ್, ಇದನ್ನ ನಾನು ನೆಕ್ಸ್ಟ್ ಸೆಷನ್ ಅಲ್ಲಿ ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು.